ನಾವೀಗ ಸ್ವೀಟರ್ಸ್ ಅಂಗಡಿ ಒಳಗಡೆ ಇದ್ದೀವಿ. ನಿಜಕ್ಕೂ ಈಗಾಗಲೇ ಗ್ಯಾಸ್ ಸಿಲಿಂಡರ್ ಸಿಗದ ಹಿನ್ನೆಲೆಯಲ್ಲಿ ಅರ್ಧಕ್ಕೂ ಅಧಿಕ ಸಿಬಿಟ್ ಐಟಮ್ ಏನಿರ್ತಾವ, ಸ್ವೀಟ್ ಇರ್ತಾವ, ಆ ವಸ್ತುಗಳು ಕಡಿತಗೊಳಿಸಿದಾರ ನೋಡ್ಬೋದು ನೀವು ದೃಶ್ಯದಲ್ಲಿ. ಸಂಪೂರ್ಣ ಏನದಂದ್ರೆ ಎಲ್ಲ ಬಾಕ್ಸ್ಗಳು ಖಾಲಿ ಖಾಲಿ ಅವ. ಕಾರಣ ಈಗಾಗಲೇ ಯುದ್ಧದ ಬಿಸಿ ಇವತ್ತು ಭಾರಿ ಪ್ರಮಾಣದಲ್ಲಿ ಜೋಧ್ಪುರ್ ಸ್ವೀಟ್ ಹೌಸ್ ಸೇರಿದಂತೆ ಹಲವು ಸ್ವೀಟ್ ಹೌಸ್ ಅಂಗಡಿಗಳಿಗೆ ತಟ್ಟಿದೆ ಅಂತ ಹೇಳ್ಬೋದು. ಬೀದರ್ನ ಪ್ರತಿಷ್ಠಿತ ಜೋಧ್ಪುರ್ ಸ್ವೀಟ್ ಹೌಸ್ ಅಂತ ಹೇಳ್ಬೋದು. ಸಾಕಷ್ಟು ಜನ ದಿನ ಬೆಳಗಾದ್ರೆ ಸ್ವೀಟನ್ನು ತೊಗೊಳಕ್ಕೆ ಬರ್ತಿರು. ನೋಡ್ಬೋದು ನೀವು, ಈ ಬಾಕ್ಸಲ್ಲಿ ತೋರಿಸ್ತೀವಿ. ಓನ್ಲಿ ಸುಮಾರು ಒಂದು ಇದರಲ್ಲಿ 4 ಐಟಮ್, 4 ಮೂರಲೆ 12 ಐಟಮ್ ಇರಬೇಕು. ಅಂದರೆ 12 ನಮ್ನ ಸ್ವೀಟ್ ಇರಬೇಕು. ಆಲ್ರೆಡಿ ಇಲ್ಲಿ ಇದ್ದಿದ್ದೇ ಖಾಲಿ ಮಲಾಯಿ ಪೇಡ ಅಂತ ಹೇಳ್ಬೋದು, ಕೇಸರಿ ಪೇಡ ಅಂತ ಹೇಳ್ಬೋದು, ಈ ರೀತಿ ಮಧುರ ಪೇಡ ಅಂತ ಇರ್ಬೋದು, ಧಾರವಾಡ ಪೇಡ ಇರ್ಬೋದು, ಪಿಸ್ತಾ ಇರ್ಬೋದು, ಚಾಕ್ಲೇಟ್ ಇರ್ಬೋದು. ನೋಡ್ಬೋದು ಕೆಳಗಡೆ ಸಂಪೂರ್ಣವಾಗಿ ಖಾಲಿ ಖಾಲಿ ಇದೆ. ಕಾರಣ ಯುದ್ಧದ ಬಿಸಿ ಅಂತ ಹೇಳ್ಬೋದು. ಇಲ್ಲಿ ಕೂಡ ನೋಡ್ಬೋದು ನೀವು ಈಗಾಗಲೇ ಸಾಕಷ್ಟು ಅಂದರೆ ಫುಲ್ ಇಲ್ಲೂ ಖಾಲಿ ಇವೆ. ಕಾರಣ ಗ್ಯಾಸಿನ ಬಿಸಿ ಇವರಿಗೆ ಅಂತ ಅರ್ಥ ಇದೆ. ಯುದ್ಧದ ಬಿಸಿ ನಿಜಕ್ಕೂ ಎಲ್ಲೋ ಒಂದು ಕಡೆ ಗೊತ್ತಾ ರುಚಿ ಸ್ವೀಟ್ ಏನದ ಆ ಸ್ವೀಟ್ ಹೌಸ್ದವ್ರಿಗೆ ಕೂಡ ತಟ್ಟದ ಅಂತ ಹೇಳ್ಬೋದು. ಇಲ್ಲಿ ನೋಡ್ಬೋದು ಗ್ರಾಹಕರು ಸ್ವೀಟ್ ತಿಂತಾ ಇದ್ದಾರೆ. ಯಾವ ಎಲ್ಲಿಂದ ಬಂದಿರಿ ಸಾಹೇಬ್ರೆ? ನಾವು ಮಮದಾಪುರ ಗ್ರಾಮದಿಂದ ಬಂದೀವಿ. ಶೂಟಿನ ಅಂಗಡಿಗೆ ಸ್ವಲ್ಪ ಒಂದು ಕಾರ್ಯ ಇದೆ. ಅದ್ರ ಪರವಾಗಿ ಒಂದು 2-3 ಸ್ವೀಟು ಒಳ್ಳೆ ಸ್ವೀಟ್ ಏನದ ಅಂದ್ರೆ ಸಿಗ್ತದಂತ ಬಂದೇವಿ. ಇಲ್ಲಿ ಬಂದ ತಕ್ಷಣ ಎಲ್ಲ ಏನದ ಅಂದ್ರೆ ಸ್ವಲ್ಪ ಗ್ಯಾಸಿನ ಪ್ರಾಬ್ಲಮ್ಲಿಂದು ಅದೇ ಕಟ್ಗೆ ಮೇಲೆ ಭಟ್ಟಿದಾಗ ಮಾಡ್ತಾಯಿದ್ದೀವಿ ಅಂದ್ರೆ ಸ್ವಲ್ಪ ಎಲ್ಲ ಕೊರತೆ ಇದೆ. ಸೊ ಇದು ಗ್ರಾಹಕರ ಮಾತಂತ ಹೇಳ್ಬೋದು. ವಿಶೇಷವಾಗಿ ಈಗಾಗಲೇ ರೋಜಾ ನಡೀತಾ ಇದೆ, ರಂಜಾನ್ ಹಬ್ಬ ಕೂಡ ಬರ್ತಾ ಇದೆ. ಮುಸ್ಲಿಂ ಸಮುದಾಯದವರಿಗೆ ಕೂಡ ಸಾಕಷ್ಟು ನೀವು ಅಂದಂಗೆ ಸ್ವೀಟ್ ಅಚ್ಚುಮೆಚ್ಚು. ಇಲ್ಲೊಬ್ಬರು ಇದ್ದಾರೆ. ಏನು ಟೋಟಲಿ ಸ್ವೀಟೇ ಇಲ್ಲಲ್ಲ, ಏನು ಹೇಳ್ತೀರಿ? ಸ್ವೀಟಿಗೆ ಸದ್ಯ ತೋಲ್ ಶಾರ್ಟೇಜ್ ಅದ ಸರ್. ಗ್ಯಾಸ್ ಪ್ರಾಬ್ಲಮ್ ಅದ. ಅವರು ಮಾಡಲ್ ಹೊಂಟಾರ, ಕಸ್ಟಮರ್ ವಾಪಸ್ ನಡ್ದಾರ ಸರ್. ಅದು ಜನ ಫಕಟ್ ಜಾಮೂನ್ ಅಂದ್ರೆ ಭಾಳ ಅಚ್ಚುಮೆಚ್ಚು ಜಾಮೂನ್ ತಿಂತಾರ. ಜಾಮೂನ್ ಭಾಳ ಬೇಡಿಕೆ ಅದ, ಸಿಗ್ತಾನೆ ಇಲ್ಲಲ್ಲ, ಜಾಮೂನೇ ಇಲ್ಲಲ್ಲ ಅಲ್ಲಿ. ಜಾಮೂನೇ ಸಿಗಲ್ ಹೊಂಟದ ಸರ್. ಗ್ಯಾಸ್ ಎಲ್ಲ ನಾವು ಕೇಳಿದೆವು ಅವ್ರಿಗೆ ಏನು ಪ್ರಾಬ್ಲಮ್ ಅದ ಅಂದ್ರೆ ಗ್ಯಾಸ್ ಸಿಗಲ್ ಹೊಂಟದ ಸರ್. ನಾವು ಏನು ಮಾಡಬೇಕು? ಈಗ ನಾವು ಓಲ್ಡ್ ಸಿಟಿಲಿಂದ ಬಂದಿದ್ದೇವೆ ಸರ್ ಇಲ್ಲಿ ತಗೊಲಾಕ. ಹಬ್ಬ ಅದು ಬಂದಿದ್ದೇವೆ ಖರೆ. ಇಲ್ಲಿ ಈ ಸ್ವೀಟ್ ಹೌಸ್ನಲ್ಲಿ ಏನೊಂದು ಇಂಟ್ರೆಸ್ಟ್ ಇಂಥ ಸ್ವೀಟ್ ನಾವು ಭಾಳ ಪಸಂದ್ ಅಂತ ಯಾವ್ದು ಹೇಳ್ತೀರಿ? ಪಸಂದ್ ಐಟಮ್ ರಬಡಿ ಸಲಯಾಗಿ ಬಂದಿದ್ದೇವೆ ಸರ್ ನಾವು. ರಬಡಿ ಖಾಲಿ ಆಗ್ಯದ, ಅಲ್ಲಿ ರಬಡಿನೇ ಇಲ್ಲ ಸರ್. ಗ್ಯಾಸ್ ಪ್ರಾಬ್ಲಮ್ ನಾವು ಕೇಳಿದೆವು ಅವ್ರಿಗೆ, ದುಕಾನ್ದವ್ರಿಗೆ. ಅವ್ರು ಅನ್ಲತ್ತಾರ ಗ್ಯಾಸೇ ಬರಲ್ಲ ಹೊಂಟದ ಸರ್, ಏನು ಮಾಡಬೇಕು? ಈಗ ಒಂದು 10-12 ದಿನ ಆಯ್ತು ಅದೇ ಪ್ರಾಬ್ಲಮ್ ನಡಿಲತ್ತದ ಸರ್. ಈಗಾಗಲೇ ರಸ್ಮಲಾಯಿ ಇರ್ಬೋದು, ವಿಶೇಷವಾಗಿ ಜಾಮೂನ್ ಇರ್ಬೋದು, ಸಾಕಷ್ಟು ಬೇಡಿಕೆ ಅದ. ಅದರ ಬೇಡಿಕೆ ಇದ್ದರೂ ಕೂಡ ಗ್ಯಾಸ್ ಇಲ್ಲದ ಹಿನ್ನೆಲೆಯಲ್ಲಿ ನಿಜಕ್ಕೂ ನಮಗೂ ಕೂಡ ಯುದ್ಧದ ಬಿಸಿ ತಟ್ಟದ. ಹೀಗಾಗಿ ಅರ್ಧಕ್ಕೂ ಅಧಿಕ ರುಚಿ ತಿಂಡಿ ತಿನಿಸುಗಳಾದ ಸ್ವೀಟನ್ನು ನಾವು ಬಂದ್ ಮಾಡಿದ್ದೀವಿ. ಟೋಟಲಿ ತಯಾರು ಮಾಡ್ತಾ ಇಲ್ಲ. ಕಾರಣ ಗ್ಯಾಸ್ ಅಂತೇಳಿ ಈ ಒಂದು ಸ್ವೀಟ್ ಹೌಸ್ ಮಾಲೀಕರು ಹೇಳ್ತಾ ಇದ್ದಾರೆ ಅಂತ ಹೇಳ್ಬೋದು. ನಿಜಕ್ಕೂ ಈ ಒಂದು ಗೋಳು, ಈ ಒಂದು ನೋವು ಈ ಒಬ್ಬರು ಸ್ವೀಟ್ ಹೌಸ್ದಿಲ್ಲ, ಸಾಕಷ್ಟು ಸ್ವೀಟ್ ಹೌಸು, ಹೋಟೆಲ್ ಅಂಗಡಿಗಳದು ಎಲ್ಲರದ್ದು ಪರಿಸ್ಥಿತಿ ಇದೇ ಅದ ಅಂತ ಹೇಳ್ಬಹುದು. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್. ನಾವೀಗ ಸ್ವೀಟ್ ಹೌಸ್ ಅಂಗಡಿ ಒಳಗಡೆ ಇದ್ದೀವಿ. ನಿಜಕ್ಕೂ ಈಗಾಗಲೇ ಗ್ಯಾಸ್ ಸಿಲಿಂಡರ್ ಸಿಗದ ಹಿನ್ನೆಲೆಯಲ್ಲಿ ಅರ್ಧಕ್ಕೂ ಅಧಿಕ ಸಿಬಿಟ್ ಐಟಮ್ ಏನಿರ್ತಾವ, ಸ್ವೀಟ್ ಇರ್ತಾವ, ಆ ವಸ್ತುಗಳು ಕಡಿತಗೊಳಿಸಿದಾರ ನೋಡ್ಬೋದು ನೀವು ದೃಶ್ಯದಲ್ಲಿ. ಸಂಪೂರ್ಣ ಏನದಂದ್ರೆ ಎಲ್ಲ ಬಾಕ್ಸ್ಗಳು ಖಾಲಿ ಖಾಲಿ ಅವ. ಕಾರಣ ಈಗಾಗಲೇ ಯುದ್ಧದ ಬಿಸಿ ಇವತ್ತು ಭಾರಿ ಪ್ರಮಾಣದಲ್ಲಿ ಜೋಧ್ಪುರ್ ಸ್ವೀಟ್ ಹೌಸ್ ಸೇರಿದಂತೆ ಹಲವು ಸ್ವೀಟ್ ಹೌಸ್ ಅಂಗಡಿಗಳಿಗೆ ತಟ್ಟಿದೆ ಅಂತ ಹೇಳ್ಬೋದು. ಬೀದರ್ನ ಪ್ರತಿಷ್ಠಿತ ಜೋಧ್ಪುರ್ ಸ್ವೀಟ್ ಹೌಸ್ ಅಂತ ಹೇಳ್ಬೋದು. ಸಾಕಷ್ಟು ಜನ ದಿನ ಬೆಳಗಾದ್ರೆ ಸ್ವೀಟನ್ನು ತೊಗೊಳಕ್ಕೆ ಬರ್ತಿರು. ನೋಡ್ಬೋದು ನೀವು, ಈ ಬಾಕ್ಸಲ್ಲಿ ತೋರಿಸ್ತೀವಿ. ಓನ್ಲಿ ಸುಮಾರು ಒಂದು ಇದರಲ್ಲಿ 4 ಐಟಮ್, 4 ಮೂರಲೆ 12 ಐಟಮ್ ಇರಬೇಕು. ಅಂದರೆ 12 ನಮ್ನ ಸ್ವೀಟ್ ಇರಬೇಕು. ಆಲ್ರೆಡಿ ಇಲ್ಲಿ ಇದ್ದಿದ್ದೇ ಖಾಲಿ ಮಲಾಯಿ ಪೇಡ ಅಂತ ಹೇಳ್ಬೋದು, ಕೇಸರಿ ಪೇಡ ಅಂತ ಹೇಳ್ಬೋದು, ಈ ರೀತಿ ಮಧುರ ಪೇಡ ಅಂತ ಇರ್ಬೋದು, ಧಾರವಾಡ ಪೇಡ ಇರ್ಬೋದು, ಪಿಸ್ತಾ ಇರ್ಬೋದು, ಚಾಕ್ಲೇಟ್ ಇರ್ಬೋದು. ನೋಡ್ಬೋದು ಕೆಳಗಡೆ ಸಂಪೂರ್ಣವಾಗಿ ಖಾಲಿ ಖಾಲಿ ಇದೆ. ಕಾರಣ ಯುದ್ಧದ ಬಿಸಿ ಅಂತ ಹೇಳ್ಬೋದು. ಇಲ್ಲಿ ಕೂಡ ನೋಡ್ಬೋದು ನೀವು ಈಗಾಗಲೇ ಸಾಕಷ್ಟು ಅಂದರೆ ಫುಲ್ ಇಲ್ಲೂ ಖಾಲಿ ಇವೆ. ಕಾರಣ ಗ್ಯಾಸಿನ ಬಿಸಿ ಇವರಿಗೆ ಅಂತ ಅರ್ಥ ಇದೆ. ಯುದ್ಧದ ಬಿಸಿ ನಿಜಕ್ಕೂ ಎಲ್ಲೋ ಒಂದು ಕಡೆ ಗೊತ್ತಾ ರುಚಿ ಸ್ವೀಟ್ ಏನದ ಆ ಸ್ವೀಟ್ ಹೌಸ್ದವ್ರಿಗೆ ಕೂಡ ತಟ್ಟದ ಅಂತ ಹೇಳ್ಬೋದು. ಇಲ್ಲಿ ನೋಡ್ಬೋದು ಗ್ರಾಹಕರು ಸ್ವೀಟ್ ತಿಂತಾ ಇದ್ದಾರೆ. ಯಾವ ಎಲ್ಲಿಂದ ಬಂದಿರಿ ಸಾಹೇಬ್ರೆ? ನಾವು ಮಮದಾಪುರ ಗ್ರಾಮದಿಂದ ಬಂದೀವಿ. ಶೂಟಿನ ಅಂಗಡಿಗೆ ಸ್ವಲ್ಪ ಒಂದು ಕಾರ್ಯ ಇದೆ. ಅದ್ರ ಪರವಾಗಿ ಒಂದು 2-3 ಸ್ವೀಟು ಒಳ್ಳೆ ಸ್ವೀಟ್ ಏನದ ಅಂದ್ರೆ ಸಿಗ್ತದಂತ ಬಂದೇವಿ. ಇಲ್ಲಿ ಬಂದ ತಕ್ಷಣ ಎಲ್ಲ ಏನದ ಅಂದ್ರೆ ಸ್ವಲ್ಪ ಗ್ಯಾಸಿನ ಪ್ರಾಬ್ಲಮ್ಲಿಂದು
ಅದೇ ಕಟ್ಗೆ ಮೇಲೆ ಭಟ್ಟಿದಾಗ ಮಾಡ್ತಾಯಿದ್ದೀವಿ ಅಂದ್ರೆ ಸ್ವಲ್ಪ ಎಲ್ಲ ಕೊರತೆ ಇದೆ. ಸೊ ಇದು ಗ್ರಾಹಕರ ಮಾತಂತ ಹೇಳ್ಬೋದು. ವಿಶೇಷವಾಗಿ ಈಗಾಗಲೇ ಏನು ರೋಜಾ ನಡೀತಾ ಇದೆ, ರಂಜಾನ್ ಹಬ್ಬ ಕೂಡ ಬರ್ತಾ ಇದೆ. ಮುಸ್ಲಿಂ ಸಮುದಾಯದವರಿಗೆ ಕೂಡ ಸಾಕಷ್ಟು ನೀವು ಅಂದಂಗೆ ಸ್ವೀಟ್ ಅಚ್ಚುಮೆಚ್ಚು. ಇಲ್ಲೊಬ್ಬರು ಇದ್ದಾರೆ, ಏನು ಟೋಟಲಿ ಸ್ವೀಟೇ ಇಲ್ಲಲ್ಲ, ಏನು ಹೇಳ್ತೀರಿ? ಸ್ವೀಟಿಗೆ ಸದ್ಯ ತೋಲ್ ಶಾರ್ಟೇಜ್ ಅದ ಸರ್, ಗ್ಯಾಸ್ ಪ್ರಾಬ್ಲಮ್ ಅದ. ಅವರು ಮಾಡಲ್ ಹೊಂಟಾರ, ಕಸ್ಟಮರ್ ವಾಪಸ್ ನಡ್ದಾರ ಸರ್. ಅದು ಭಾಗದ ಜನ ಭಾಗದ ಜಾಮೂನ್ ಅಂದ್ರೆ ಭಾಳ ಅಚ್ಚುಮೆಚ್ಚು ಜಾಮೂನ್ ತಿಂತಾರ. ಜಾಮೂನ್ ಭಾಳ ಬೇಡಿಕೆ ಅದ, ಸಿಗ್ತಾನೆ ಇಲ್ಲಲ್ಲ, ಜಾಮೂನೇ ಇಲ್ಲಲ್ಲ ಅಲ್ಲಿ. ಜಾಮೂನೇ ಸಿಗಲ್ ಹೊಂಟದ ಸರ್. ಗ್ಯಾಸ್ ಎಲ್ಲ ನಾವು ಕೇಳಿದ್ವಿ ಅವ್ರಿಗೆ ಏನು ಪ್ರಾಬ್ಲಮ್ ಅದ ಅಂದ್ರೆ ಗ್ಯಾಸ್ ಸಿಗಲ್ ಹೊಂಟದ ಸರ್. ನಾವು ಏನು ಮಾಡಬೇಕು? ಈಗ ನಾವು ಓಲ್ಡ್ ಸಿಟಿಲಿಂದ ಬಂದಿದ್ದೇವೆ ಸರ್ ಇಲ್ಲಿ ತಗೋಲಾಕ. ಹಬ್ಬ ಅದ, ಅದು ಅದಂದು ಬಂದಿದ್ದೇವೆ ಖರೆ ಇಲ್ಲಿ ಮಾಲ್ ಇಲ್ಲ. ಈ ಸ್ವೀಟ್ ಹೌಸ್ನಲ್ಲಿ ಏನೊಂದು ಇಂಟ್ರೆಸ್ಟ್, ಇಂಥ ಸ್ವೀಟ್ ನಾವು ಭಾಳ ಪಸಂದ್ ಅಂತ ಯಾವ್ದು ಹೇಳ್ತೀರಿ? ಪಸಂದ್ ಐಟಮ್ ರಬಡಿ ಸಲುವಾಗಿ ಬಂದಿದ್ದೇವೆ ಸರ್ ನಾವು. ರಬಡಿ ಖಾಲಿ ಆಗ್ಯದ, ಅಲ್ಲಿ ರಬಡಿನೇ ಇಲ್ಲ ಸರ್. ಗ್ಯಾಸ್ ಪ್ರಾಬ್ಲಮ್ ನಾವು ಕೇಳಿದ್ವಿ ಅವ್ರಿಗೆ, ದುಕಾನ್ದವ್ರಿಗೆ. ಅವ್ರು ಅನ್ಲತ್ತಾರ ಗ್ಯಾಸೇ ಬರಲ್ಲ ಹೊಂಟದ ಸರ್, ಏನು ಮಾಡಬೇಕು? ಈಗ ಒಂದು 10-12 ದಿನ ಆಯ್ತು ಅದೇ ಪ್ರಾಬ್ಲಮ್ ನಡಿಲತ್ತದ ಸರ್. ಈಗಾಗಲೇ ರಸ್ಮಲೈ ಇರ್ಬೋದು, ವಿಶೇಷವಾಗಿ ಜಾಮೂನ್ ಇರ್ಬೋದು, ಸಾಕಷ್ಟು ಬೇಡಿಕೆ ಅದ. ಅದರ ಬೇಡಿಕೆ ಇದ್ದರೂ ಕೂಡ ಗ್ಯಾಸ್ ಇಲ್ಲದ ಹಿನ್ನೆಲೆಯಲ್ಲಿ ನಿಜಕ್ಕೂ ನಮಗೂ ಕೂಡ ಯುದ್ಧದ ಬಿಸಿ ತಟ್ಟದ. ಹೀಗಾಗಿ ಅರ್ಧಕ್ಕೂ ಅಧಿಕ ರುಚಿ ತಿಂಡಿ ತಿನಿಸುಗಳಾದ ಸ್ವೀಟನ್ನು ನಾವು ಬಂದ್ ಮಾಡಿದ್ದೀವಿ, ಟೋಟಲಿ ತಯಾರು ಮಾಡ್ತಾ ಇಲ್ಲ. ಕಾರಣ ಗ್ಯಾಸ್ ಅಂತೇಳಿ ಈ ಒಂದು ಸ್ವೀಟ್ ಹೌಸ್ ಮಾಲೀಕರು ಹೇಳ್ತಾ ಇದ್ದಾರೆ ಅಂತ ಹೇಳ್ಬೋದು. ನಿಜಕ್ಕೂ ಈ ಒಂದು ಗೋಳು, ಈ ಒಂದು ನೋವು ಈ ಒಬ್ಬರು ಸ್ವೀಟ್ ಹೌಸ್ದಿಲ್ಲ, ಸಾಕಷ್ಟು ಸ್ವೀಟ್ ಹೌಸು, ಹೋಟೆಲ್ ಅಂಗಡಿಗಳದ್ದು ಎಲ್ಲರದ್ದು ಪರಿಸ್ಥಿತಿ ಇದೇ ಅದ ಅಂತ ಹೇಳ್ಬಹುದು. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್. ನಾವೀಗ ಸ್ವೀಟ್ ಹೌಸ್ ಅಂಗಡಿ ಒಳಗಡೆ ಇದ್ದೀವಿ. ನಿಜಕ್ಕೂ ಈಗಾಗಲೇ ಗ್ಯಾಸ್ ಸಿಲಿಂಡರ್ ಸಿಗದ ಹಿನ್ನೆಲೆಯಲ್ಲಿ ಅರ್ಧಕ್ಕೂ ಅಧಿಕ ಸ್ವೀಟ್ ಐಟಮ್ ಏನಿರ್ತಾವ, ಸ್ವೀಟ್ ಇರ್ತಾವ, ಆ ವಸ್ತುಗಳು ಕಡಿತಗೊಳಿಸಿದಾರ. ನೋಡ್ಬೋದು ನೀವು ದೃಶ್ಯದಲ್ಲಿ. ಸಂಪೂರ್ಣ ಏನದಂದ್ರೆ ಎಲ್ಲ ಬಾಕ್ಸ್ಗಳು ಖಾಲಿ ಅವ. ಕಾರಣ ಈಗಾಗಲೇ ಯುದ್ಧದ ಬಿಸಿ ಇವತ್ತು ಭಾರಿ ಪ್ರಮಾಣದಲ್ಲಿ ಜೋಧ್ಪುರ್ ಸ್ವೀಟ್ ಹೌಸ್ ಸೇರಿದಂತೆ ಹಲವು ಸ್ವೀಟ್ ಹೌಸ್ ಅಂಗಡಿಗಳಿಗೆ ತಟ್ಟಿದೆ ಅಂತ ಹೇಳ್ಬೋದು. ಬೀದರ್ನ ಪ್ರತಿಷ್ಠಿತ ಜೋಧ್ಪುರ್ ಸ್ವೀಟ್ ಹೌಸ್ ಅಂತ ಹೇಳ್ಬೋದು. ಸಾಕಷ್ಟು ಜನ ದಿನ ಬೆಳಗಾದ್ರೆ ಸ್ವೀಟನ್ನು ತೊಗೊಳಕ್ಕೆ ಬರ್ತಿರು. ನೋಡ್ಬೋದು ನೀವು, ಈ ಬಾಕ್ಸಲ್ಲಿ ತೋರಿಸ್ತೀವಿ. ಓನ್ಲಿ ಸುಮಾರು ಒಂದು ಇದರಲ್ಲಿ 4 ಐಟಮ್, 4 12 ಐಟಮ್ ಇರಬೇಕು. ಅಂದರೆ 12 ನಮ್ನ ಸ್ವೀಟ್ ಇರಬೇಕು. ಆಲ್ರೆಡಿ ಇಲ್ಲಿ ಇದ್ದಿದ್ದೇ ಖಾಲಿ ಮಲೈ ಪೇಡ ಅಂತ ಹೇಳ್ಬೋದು, ಕೇಸರಿ ಪೇಡ ಅಂತ ಹೇಳ್ಬೋದು, ಈ ರೀತಿ ಮಧುರ ಪೇಡ ಅಂತ ಇರ್ಬೋದು, ಧಾರವಾಡ ಪೇಡ ಇರ್ಬೋದು, ಪಿಸ್ತಾ ಇರ್ಬೋದು, ಚಾಕ್ಲೇಟ್ ಇರ್ಬೋದು. ನೋಡ್ಬೋದು ಕೆಳಗಡೆ ಸಂಪೂರ್ಣವಾಗಿ ಖಾಲಿ ಇದೆ. ಕಾರಣ ಯುದ್ಧದ ಬಿಸಿ ಅಂತ ಹೇಳ್ಬೋದು. ಇಲ್ಲಿ ಕೂಡ ನೋಡ್ಬೋದು ನೀವು ಈಗಾಗಲೇ ಸಾಕಷ್ಟು ಅಂದರೆ ಫುಲ್ ಇಲ್ಲೂ ಖಾಲಿ ಇವೆ. ಕಾರಣ ಗ್ಯಾಸಿನ ಬಿಸಿ ಇವರಿಗೆ ಅಂತ ಅರ್ಥ ಇದೆ. ಯುದ್ಧದ ಬಿಸಿ ನಿಜಕ್ಕೂ ಎಲ್ಲೋ ಒಂದು ಕಡೆ ಗೊತ್ತಾ ರುಚಿ ಏನು ಸ್ವೀಟ್ ಏನದ, ಆ ಸ್ವೀಟ್ ಹೌಸ್ದವ್ರಿಗೆ ಕೂಡ ತಟ್ಟದ ಅಂತ ಹೇಳ್ಬೋದು. ಇಲ್ಲಿ ನೋಡ್ಬೋದು ಗ್ರಾಹಕರು ಸ್ವೀಟ್ ತಿಂತಾ ಇದ್ದಾರೆ. ಯಾವ್ರು, ಎಲ್ಲಿಂದ ಬಂದಿರಿ ಸಾಹೇಬ್ರೆ? ನಾವು ಮಮದಾಪುರ ಗ್ರಾಮದಿಂದ ಬಂದೀವಿ. ಶೂಟಿನ ಅಂಗಡಿಗೆ ಸ್ವಲ್ಪ ಒಂದು ಕಾರ್ಯ ಇದೆ, ಅದ್ರ ಪರವಾಗಿ ಒಂದು 2-3 ಸ್ವೀಟು ಒಳ್ಳೆ ಸ್ವೀಟ್ ಏನದ ಅಂದ್ರೆ ಸಿಗ್ತದಂತ ಬಂದೇವಿ. ಇಲ್ಲಿ ಬಂದ ತಕ್ಷಣ ಎಲ್ಲ ಏನದ ಅಂದ್ರೆ ಸ್ವಲ್ಪ ಗ್ಯಾಸಿನ ಪ್ರಾಬ್ಲಮ್ಲಿಂದ ಅದೇ ಕಟ್ಗೆ ಮೇಲೆ ಭಟ್ಟಿದಾಗ ಮಾಡ್ತಾಯಿದ್ದೀವಿ ಅಂದ್ರೆ ಸ್ವಲ್ಪ ಎಲ್ಲ ಕೊರತೆ ಇದೆ. ಸೊ ಇದು ಗ್ರಾಹಕರ ಮಾತಂತ ಹೇಳ್ಬೋದು. ವಿಶೇಷವಾಗಿ ಈಗಾಗಲೇ ಏನು ರೋಜಾ ನಡೀತಾ ಇದೆ, ರಂಜಾನ್ ಹಬ್ಬ ಕೂಡ ಬರ್ತಾ ಇದೆ. ಮುಸ್ಲಿಂ ಸಮುದಾಯದವರಿಗೆ ಕೂಡ ಸಾಕಷ್ಟು ನೀವು ಅಂದಂಗೆ ಸ್ವೀಟ್ ಅಚ್ಚುಮೆಚ್ಚು. ಇಲ್ಲೊಬ್ಬರು ಇದ್ದಾರೆ, ಏನು ಟೋಟಲಿ ಸ್ವೀಟೇ ಇಲ್ಲಲ್ಲ, ಏನು ಹೇಳ್ತೀರಿ? ಸ್ವೀಟಿಗೆ ಸದ್ಯ ತೋಲ್ ಶಾರ್ಟೇಜ್ ಅದ ಸರ್, ಗ್ಯಾಸ್ ಪ್ರಾಬ್ಲಮ್ ಅದ. ಅವರು ಮಾಡಲ್ ಹೊಂಟಾರ, ಕಸ್ಟಮರ್ ವಾಪಸ್ ನಡ್ದಾರ ಸರ್. ಅದು ಭಾಗದ ಜನ ಭಾಗದ ಜಾಮೂನ್ ಅಂದ್ರೆ ಭಾಳ ಅಚ್ಚುಮೆಚ್ಚು ಜಾಮೂನ್ ತಿಂತಾರ. ಜಾಮೂನ್ ಭಾಳ ಬೇಡಿಕೆ ಅದ, ಸಿಗ್ತಾನೆ ಇಲ್ಲಲ್ಲ, ಜಾಮೂನೇ ಇಲ್ಲಲ್ಲ ಅಲ್ಲಿ. ಜಾಮೂನೇ ಸಿಗಲ್ ಹೊಂಟದ ಸರ್. ಗ್ಯಾಸ್ ಎಲ್ಲ ನಾವು ಕೇಳಿದ್ವಿ ಅವ್ರಿಗೆ, ಏನು ಪ್ರಾಬ್ಲಮ್ ಅದ ಅಂದ್ರೆ ಗ್ಯಾಸ್ ಸಿಗಲ್ ಹೊಂಟದ ಸರ್. ನಾವು ಏನು ಮಾಡಬೇಕು? ಈಗ ನಾವು ಓಲ್ಡ್ ಸಿಟಿಲಿಂದ ಬಂದಿದ್ದೇವೆ ಸರ್ ಇಲ್ಲಿ ತಗೋಲಾಕ. ಹಬ್ಬ ಅದ, ಅದು ಅದಂದು ಬಂದಿದ್ದೇವೆ ಖರೆ ಇಲ್ಲಿ ಮಾಲ್ ಇಲ್ಲ. ಈ ಸ್ವೀಟ್ ಹೌಸ್ನಲ್ಲಿ ಏನೊಂದು ಇಂಟ್ರೆಸ್ಟ್, ಇಂಥ ಸ್ವೀಟ್ ನಾವು ಭಾಳ ಪಸಂದ್ ಅಂತ ಯಾವ್ದು ಹೇಳ್ತೀರಿ? ಪಸಂದ್ ಐಟಮ್ ರಬಡಿ ಸಲುವಾಗಿ ಬಂದಿದ್ದೇವೆ ಸರ್ ನಾವು. ರಬಡಿ ಖಾಲಿ ಆಗ್ಯದ, ಅಲ್ಲಿ ರಬಡಿನೇ ಇಲ್ಲ ಸರ್. ಗ್ಯಾಸ್ ಪ್ರಾಬ್ಲಮ್ ನಾವು ಕೇಳಿದ್ವಿ ಅವ್ರಿಗೆ, ದುಕಾನ್ದವ್ರಿಗೆ. ಅವ್ರು ಅನ್ಲತ್ತಾರ ಗ್ಯಾಸೇ ಬರಲ್ಲ ಹೊಂಟದ ಸರ್, ಏನು ಮಾಡಬೇಕು? ಈಗ ಒಂದು 10-12 ದಿನ ಆಯ್ತು ಅದೇ ಪ್ರಾಬ್ಲಮ್ ನಡಿಲತ್ತದ ಸರ್. ಈಗಾಗಲೇ ರಸ್ಮಲೈ ಇರ್ಬೋದು, ವಿಶೇಷವಾಗಿ ಜಾಮೂನ್ ಇರ್ಬೋದು, ಸಾಕಷ್ಟು ಬೇಡಿಕೆ ಅದ. ಅದರ ಬೇಡಿಕೆ ಇದ್ದರೂ ಕೂಡ ಗ್ಯಾಸ್ ಇಲ್ಲದ ಹಿನ್ನೆಲೆಯಲ್ಲಿ ನಿಜಕ್ಕೂ
ನಮಗೂ ಕೂಡ ಯುದ್ಧದ ಬಿಸಿ ತಟ್ಟದ. ಹೀಗಾಗಿ ಅರ್ಧಕ್ಕೂ ಅಧಿಕ ರುಚಿಯಾದ ರುಚಿ ತಿಂಡಿ ತಿನಿಸುಗಳಾದ ಸ್ವೀಟನ್ನು ನಾವು ಬಂದ್ ಮಾಡಿದ್ದೀವಿ, ಟೋಟಲಿ ತಯಾರು ಮಾಡ್ತಾ ಇಲ್ಲ. ಕಾರಣ ಗ್ಯಾಸ್ ಅಂತೇಳಿ ಈ ಒಂದು ಸ್ವೀಟ್ ಹೌಸ್ ಮಾಲೀಕರು ಹೇಳ್ತಾ ಇದ್ದಾರೆ ಅಂತ ಹೇಳ್ಬೋದು. ನಿಜಕ್ಕೂ ಈ ಒಂದು ಗೋಳು, ಈ ಒಂದು ನೋವು ಈ ಒಬ್ಬರು ಸ್ವೀಟ್ ಹೌಸ್ದಿಲ್ಲ, ಸಾಕಷ್ಟು ಸ್ವೀಟ್ ಹೌಸು ಹೋಟೆಲ್ ಅಂಗಡಿಗಳದ್ದು ಎಲ್ಲರದ್ದು ಪರಿಸ್ಥಿತಿ ಇದೇ ಅದ ಅಂತ ಹೇಳ್ಬಹುದು. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್.